ಅದೇ ಇವತ್ತು ಭಾರ್ಗವಿ ಎಲ್ಲೆಲ್ಲಿ ಚಿಕ್ಕು ಮೋಸ ಮಾಡಿಬಿಟ್ರಲ್ಲ ಅಂತೆಲ್ಲ ಹೇಳ್ಬೇಕಾದ್ರೆ ಡ್ಯಾಡ್ ನಾನು ಚಿಕ್ಕುನ ನಂಬಿ ಮೋಸ ಹೋಗ್ಬಿಟ್ಟೆ, ನಮ್ಮ ಕಷ್ಟ ಕಾಲಕ್ಕೆ ಆಗ್ತಾರಂತೆಲ್ಲ ಭಾರ್ಗವಿ ಅವತ್ತೇ ಹೇಳಿದರು ನಮಗೆ. ಪಾರ್ಥ ಯಾವುದೇ ಅಗ್ರಿಮೆಂಟ್ ಆಗಿರ್ಬೋದು, ಯಾವುದೇ ಪೇಪರ್ ಮನೆಯವರಾಗಲಿ ಹೊರಗಿನವರಾಗಲಿ ಪೇಪರ್ ಯಾವುದೇ ಕಾರಣಕ್ಕೂ ಪೇಪರ್ ಓದಲಾರ್ದ ಸೈನ್ ಮಾಡಬಾರ್ದು ಪಾರ್ಥ ಅಂತ. ಅವತ್ತು ಭಾರ್ಗವಿ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ನಾನೇ ಮನೆಯವರಲ್ಲ ಅಂತೆಲ್ಲ ಹೇಳಿ, ಮನೆಯವ್ರ ಹತ್ರ ಮನೆಯವರು ಒಬ್ಬರಿಂದ ಒಬ್ರಿಗೆ ಏನು ಸ್ವಾರ್ಥ ಇರುತ್ತೆ ಅಂತೆಲ್ಲ ಹೇಳಿ ನಾನೇ ತುಂಬ ಅಂದರೆ ತುಂಬಾ ಮೋಸ ಹೋಗ್ಬಿಟ್ಟೆ ಡ್ಯಾಡ್ ಅಂತೆಲ್ಲ ಹೇಳ್ದ. ಪಾರ್ಥ ನಿಂದೊಂದೇ ಎಲ್ಲ ಆಗಿದೆ, ಯಾಕಂದರೆ ಅವತ್ತು ನಾನು ಲಾಯರ್ ಆಗಿ ನಾನು ನೋಡಬೇಕಿತ್ತು ಅಂತ. ಆಯಿತು ಭಾರ್ಗವಿ ಅವರೇ, ನಿಮಗೆ ನಾನು ಅವಕಾಶನೇ ಕೊಟ್ಟಿಲ್ಲಲ್ಲ, ನಿಮಗೆ ನಾನು ಅವಕಾಶ ಕೊಟ್ಟಿದ್ರಲ್ಲ ನೀವು ಅದನ್ನೆಲ್ಲ ಓದಿ ಎಲ್ಲ ಇದು ಮಾಡೋಕ್ಕೆ, ನನ್ನಿಂದನೂ ತಪ್ಪಾಗಿದೆ ಅಂತ. ಪ್ಲೀಸ್ ನೀವಿಬ್ಬರು ಸುಮ್ಮನೆ ಇರ್ತೀರಾ ಅಂತ ಅವರು ಹೇಳ್ತಾರೆ. ನೀನು ನನ್ನಿಂದ ತಪ್ಪಾಗಿದೆ, ನೀನು ನನ್ನಿಂದ ತಪ್ಪಾಗಿದೆ ಅಂತ. ನೀವಿಬ್ಬರು ಸ್ವಲ್ಪ ಸುಮ್ಮನೆ ಇರಿ, ನಿಮ್ಮಿಂದ ತಪ್ಪಾಗಿಲ್ಲ, ನಾನು ಮಾಡಿರೋ ಪಾಪ ಕರ್ಮಗಳನ್ನೇ ನಮ್ಮನ್ನು ಬೀದಿಗೆ ತಂದಿರೋದು ಅಂತೆಲ್ಲ ಹೇಳಿ ಇವರು ಸರ್ JP ಸರ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಭಾರ್ಗವಿ LLB ಹೇಳ್ತಿರ್ತಾರೆ. ಅದು ಸರಿ, ಎಲ್ಲರೂ ನಿಮ್ಮ ತಪ್ಪು ನನ್ನ ತಪ್ಪು ನಿನ್ನ ತಪ್ಪು ಅನ್ನೋದೆಲ್ಲ ಬಿಟ್ಬಿಟ್ಟು ನಾವು ಅರಮನೆಯಲ್ಲೇನ ಇರಲಿ ಅಥವಾ ಗುಡಿಸಲಿನಲ್ಲೇನ ಇರಲಿ, ನಾವು ಒಬ್ರಿಗೊಬ್ರು ಬಿಟ್ಕೊಳ್ಳಾರ್ದ ಒಬ್ರಿಗೊಬ್ರು ಚೆನ್ನಾಗಿದ್ರೇ ನಾವು ಶತ್ರುಗಳ ವಿರುದ್ಧ ನಾವು ಗೆಲ್ಲಕ್ಕಾಗೋದು ಅಂತೆಲ್ಲ ಹೇಳಿ ಹೇಳ್ತಾ. ಆಮೇಲೆ ಭಾರ್ಗವಿ ಅವರಿಗೆ ಸವಾಲು ಹಾಕಿರ್ತಾಳೆ, ಹೆಂಗನ ಮಾಡಿ ನಾನು ನನ್ನ ಕುಟುಂಬ ಈ ಮನೇಲಿ ಮತ್ತೆ ಇಡ್ತೀವಿ ಅಂತ. ಶತ್ರುಗಳು ಯಾವತ್ತೂ ಮನೆಯಲ್ಲಿರೋ ಶತ್ರುಗಳನ್ನ ಯಾವತ್ತೂ ಕಂಡುಹಿಡಿಯೋಕ್ಕೆ ಆಗಲ್ಲ, ಆ ರೀತಿ ಇರ್ತಾರ ಅಂತೆಲ್ಲ ಹೇಳ್ತಾರೆ. ಆಗಲಿ ಲಾಭಕ್ಕಾಗಿ ಈ ರೀತಿ ಮಾಡಿದೆ ಅಂತೆಲ್ಲ ಯೋಚನೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಾವು ಮತ್ತೆ ಅವನಿಗೆ ಎದ್ದೇಳುವಂತೆ ಅವಕಾಶ ಇಲ್ಲಿ JPನೂ ಮತ್ತು ಗಂಗಾ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಹೆಂಗಿದ್ರು ಅವ್ನು ಕೆಳಗಡೆ ಬಿದ್ದಿದ್ದಾನ, JP ಅವನ ಮೇಲೆ ಎದ್ದೇಳೋಕ್ಕೆ ಅವಕಾಶನೇ ಕೊಡಬಾರ್ದಂತ RP JP ಗಂಗಾ ಎಲ್ಲ ಹೇಳ್ತಿರ್ತಾರೆ. ಅದೇ ನಾನು ಆ ಭಾರ್ಗವಿನ ಬಳಸ್ಕೊಳ್ತಾ ಇದ್ದೀನಿ, ಬೃಂದಾನ ಬಳಸ್ಕೊತೀನಿ, ಭಾರ್ಗವಿ ಪ್ರತಿಯೊಂದು ಮೂಮೆಂಟು ನಮಗೆ ಗೊತ್ತಾಗಬೇಕು ಅಂತೆಲ್ಲ ಹೇಳಿ ಭಾರ್ಗವಿನ ಬಳಸ್ಕೊಂಡ್ರೆ ನಾವು JPನ ಸೋಲಿಸೋದು ತುಂಬ ಅಂದರೆ ತುಂಬಾ ಸುಲಭ ಅಂತೆಲ್ಲ ಹೇಳ್ತಾ. ಆವಾಗ ದುಡ್ಡು ಭಾರ್ಗವಿಗೆ ನಾವು ಸ್ವಲ್ಪ ದುಡ್ಡು ಕೊಟ್ಟರೆ, ಬೃಂದಾಗೆ ದುಡ್ಡು ಕೊಟ್ಟರೆ ಬೃಂದ ನಮ್ಮ ಪರವಾಗಿ ಇರ್ತಾಳ, ನಮಗೆ ಕೆಲಸ ಮಾಡ್ತಾಳ ಅಂತೆಲ್ಲ ಹೇಳಿ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಟರೆ ಆರಾಮ್ ನಾವು ನಂಬೋದು ಆ ದುಡ್ಡು ಅಂತ. ಕ್ಯಾಶ್ ಅದು ಏನೇ ಟ್ರಾನ್ಸಾಕ್ಷನ್ ಅಲ್ಲ, ಏನು ಪ್ರಾಬ್ಲಮ್ ಆಗಂಗಿಲ್ಲ ಅಂತೆಲ್ಲ ಹೇಳ್ತಾರೆ. ಸರಿ, ಎದ್ದೇಳೋಕ್ಕೆ ಆಗದ ಈ ರೀತಿ ಕೊಡಬೇಕು ಪೆಟ್ಟು ಅಂತೆಲ್ಲ ಹೇಳ್ತಾರೆ. ನಂಬಿಕೊಂಡು ಪಾಪ ಅತ್ತೆ ಅಂದ್ಕೊಂಡು ನೋಡಿದ್ರೆ ಇಷ್ಟು ಮೋಸ ಮಾಡಿದಾಳೆ ನನಗೆ. ಗಂಗಾ ನಗ್ತಾ ಇರಬೇಕಾದ್ರೆ ಈ ಕಡೆ ಗಂಗಾ ಕೂಡ ನೋಡು, ಆ ಕಡೆ ಇವಾಗ ಕೇಸ್ ಅಲ್ಲಿ ಆ JPಗೆ ಬೇಲ್ ಸಿಕ್ಕಿದೆ, ಯಾವುದೇ ಕಾರಣಕ್ಕೂ ನಾವು ಈಗ ಸೋಲ್ಬಾರ್ದು. ಮುಂದಿನ ಹಿಯರಿಂಗಲ್ಲಿ ಆ JP ಮತ್ತು ಗಂಗಾ ಅಲ್ಲಿ ಆ JPನೇ ಗಂಗಾ ಅಂತ ಸಾಬೀತಾಗಬೇಕು, ಆವಾಗ ಮಾತ್ರ ನಮ್ಮ ಸಾಮ್ರಾಜ್ಯ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ. ಹಾಗಾಗಿ ನೀನು ಭಾರ್ಗವಿಯ ಯಾವ ಸಾಕ್ಷಿ ಕೂಡ ನನ್ನ ವಿರುದ್ಧ ತರೋಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ನೀನು ನೋಡಬೇಕು. ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ, ಆ ಭಾರ್ಗವಿ ಯಾವ ಸಾಕ್ಷಿ ತಂದ್ರೂ ಕೂಡ ಅದನ್ನು ತಲೆ ಕೆಳಗಾಗಿ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಚೆನ್ನಾಗಿ ಗೊತ್ತು, ಬೇಲ್ ಸಿಕ್ಕಿದೆ ಅಂದಿದ್ದಕ್ಕೆ ತಕ್ಷಣ ಯಾವುದೇ ಗೆಲುವು ಆಗಿರಂಗಿಲ್ಲ ಅಂತೆಲ್ಲ ಹೇಳಿ ಅವ್ರು 3 ಜನ ಮಾತಾಡ್ತಾ ಇರ್ತಾರೆ. JP, ಶಕುಂತಲಾದೇವಿ ಎಲ್ಲರೂ ಕೂಡ ಇವಾಗ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಇರೋ ಟೈಮ್ ಒಳಗೆ ಭಾರ್ಗವಿ ನಮ್ಮ ಮನೆಯಲ್ಲಿಗೆ ಹೋಗೋಣ ಅಂತೆಲ್ಲ ಹೇಳ್ತಾರೆ. ನಮ್ಮ ಮನೆಗೆ ಹೋಗೋಣ ಅಂತೆಲ್ಲ ಹೇಳಿದಾಗ, ಹೌದು ಮಾವ, ಇನ್ನೊಂದು ಸಲ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜೊತೆ ಬರ್ತೀರಾ ಅಲ್ವಾ ಅಂತ ಹೇಳಿದಾಗ ಭಾರ್ಗವಿ ಇಷ್ಟು ದಿನ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅಂತ ಗೊತ್ತಾಗದೆ ಮೋಸ ಹೋಗಿದ್ದೀನಿ ಅಂತ ಕೆಟ್ಟ ಹುಳುಗಳು, ಸ್ವಂತ ಸ್ನೇಹಿತರೇ, ಸ್ವಂತ ತಮ್ಮನೇ ನನ್ನ ಜೀವನ ಎಲ್ಲ ಹಾಳು ಮಾಡಿದಾರ, ಈಗ ನೀನೇಮ್ಮ ನನ್ನ ಪಾಲಿಗೆ ದೇವತೆ ಅಂತೆಲ್ಲ JP ಅವರು ಅಂದರೆ ಸೊಸೆ ಹತ್ರ ಹೇಳ್ತಾ ಇರ್ತಾರೆ. ತಕ್ಷಣ ಭಾರ್ಗವಿ ಖುಷಿಯಾಗಿ ಅವರನ್ನೆಲ್ಲ ಕರ್ಕೊಂಡು ಸೀದಾ ತವ್ರ ಮನೆಗೆ ಬರ್ತಾಳೆ, ಅಂದರೆ ರವೀಂದ್ರ ಪಾಟೀಲ್ ಅವ್ರ ಮನೆಗೆ. ಬಂದ ತಕ್ಷಣ ಈ ಕಡೆ ಅವ್ರ ತಾಯಿ ಇರ್ತಾರಲ್ಲ, ಈ ಥರ ಭಾರ್ಗವಿ JP ಎಲ್ಲರನ್ನು ಕೂಡ ನೋಡಿಬಿಟ್ಟು ಶಾಕ್ ಆಗಿಬಿಡುತ್ತೆ. ಭಾರ್ಗವಿ ಏನು ಇದ್ದಕ್ಕಿದ್ದಾಗೆ ಎಲ್ಲರೂ ಇಲ್ಲಿಗೆ ಬಂದಿದ್ದೀರಿ ಅಂದಾಗ, ಅಮ್ಮ ನಿನಗೆ ಆಮೇಲೆ ಎಲ್ಲವನ್ನು ಹೇಳ್ತೀನಿ ಅಮ್ಮ ಅಂತ ಹೇಳಿ ಮಾವ ಬನ್ನಿ ಅಂತ ಕರೀತಾಳೆ. ಭಾರ್ಗವಿ ನಾವು ಅಂದಿದ್ದ ತಕ್ಷಣ, ಅಯ್ಯೋ ಮಾವ, ದಯವಿಟ್ಟು ಮಾವ, ನಮ್ಮ ಹತ್ರ ಇರೋದು ಇದೊಂದೇ ಮನೆ, ನೀವು ಅಂತ ಅರಮನೆಯಲ್ಲಿ ಇದು ಜೀವನ ಮಾಡಿರೋರು ಇವತ್ತು ಈ ಮನೆಯಲ್ಲಿ ಇರೋದು ನಿಮಗೆ ತುಂಬಾ ತೊಂದರೆ ಆಗ್ಬೋದು, ಆದರೆ ಸ್ವಲ್ಪ ದಿನ ಅಷ್ಟೇ ಮಾವ ಅಂತೆಲ್ಲ ಹೇಳ್ತಾ. ಆವಾಗ ಅವರು
ಯಾವುದೇ ಸಂಕೋಚ ಇಲ್ಲಮ್ಮ. ಒಂದು ಕಾಲದಲ್ಲಿ ನಾನು ರವೀಂದ್ರ ಇಷ್ಟೆಲ್ಲ ತೊಂದರೆಯನ್ನು ಕೊಟ್ಟಿದ್ದೀನಿ, ಅವನಿಗೆ ನೋವು ಕೊಟ್ಟಿದ್ದೀನಿ. ನಿನ್ನ ತಾಯಿ ಅಂತನೂ ಕೂಡ ನೋಡದೆ ಅವರನ್ನು ಎಷ್ಟೆಲ್ಲ ಕೀಳಾಗಿ ನಡೆಸ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಇವತ್ತು ನೀವು ನಮಗೆ ಇಲ್ಲಿ ಇರೋಕ್ಕೆ ಆಶ್ರಯ ಕೊಡ್ತಿದ್ದೀರಲ್ಲ ಅಂತ ಹೇಳ್ತಾರೆ. ಇರೋದೆಲ್ಲ ಕಷ್ಟ ಅಂತ ಬಂದಾಗ ಕೈ ಹಿಡಿಯೋರೇ ನಿಜವಾದ ಸಂಬಂಧಿಕರು. ಅದರಲ್ಲೂ ಇತ್ತ ನಮ್ಮ ಭಾರ್ಗವಿನೇ ನೀವು ಸೊಸೆನ ಅಂತ ಒಪ್ಕೊಂಡಿದ್ದೀರಾ. ನನ್ನ ಗಂಡನ ಆಸೆ ಇದ್ದಿದ್ದು ಇಷ್ಟೇ, ನನ್ನ ಮಗಳು ಭಾರ್ಗವಿ ಆ ಮನೆ ಸೊಸೆಯಾಗಿ ಕಷ್ಟದಲ್ಲಿ ಇರೋದು ಅವರ ಜೊತೆಯಾಗಿ ನಿಲ್ಲಬೇಕು ಅಂತ. ಆದರೆ ಇವತ್ತು ಅವಳು ಸೊಸೆಯಾಗಿ ಲಾಯರಾಗಿ ಗೆದ್ದಿದ್ದಾಳೆ ಅಂತೆಲ್ಲ ಅವರಮ್ಮ ಖುಷಿಯಿಂದ ಹೇಳ್ಕೊತಾ ಇರ್ತಾ. ಆ ಕಡೆ ಜೆ.ಪಿನೂ ಇದನ್ನೆಲ್ಲ ನೋಡಿಕೊಂಡು ನಾನು ಒಂದು ಕಾಲದಲ್ಲಿ ಅವಮಾನ ಮಾಡಿದೆ, ಆದರೆ ಇವ್ರು ನಮಗೆ ಆಶ್ರಯ ಕೊಡ್ತಾರಲ್ಲ ಅಂತೆಲ್ಲ ಹೇಳಿ ನೋಡಿದರೆ ಅಲ್ವಾ ಈ ಒಳ್ಳೆ ಗೆಳೆತನ ಭಾರ್ಗವಿನ ಕಾಪಾಡ್ತಾ ಇರೋದು, ಈ ಒಳ್ಳೆ ಮನಸ್ಸು ಇರೋದಕ್ಕೆ ಅಂತೆಲ್ಲ ಹೇಳ್ತಾ. ಈ ಎಷ್ಟೇ ಇದು ಮಾಡ್ಕೊಳಕ್ಕೆ ಹೋದರೆ ಅದು ಮರೆಯೋಕ್ಕೆ ಆಗ್ತಾ ಇರಲ್ಲ. ಅವ್ರ ತಮ್ಮ ಮನೆಯಿಂದ ಹೊರಗೆ ಹಾಕಿರೋದೆಲ್ಲ ನೆನೆಸ್ಕೊಂಡು ಬೇಜಾರಾಗ್ತಾ ಇರುತ್ತೆ. ಗೆಳೆಯ ಸ್ಥಾನದಲ್ಲಿ ನಾನು ನಿಂತು ನಾನು ಭಾರ್ಗವಿ ಜೊತೆಯಾಗಲಿ ಯಾವಾಗಲೂ ಕೂಡ ಇರ್ತೀನಿ. ಇನ್ನು ಮುಂದೆ ಭಾರ್ಗವಿ ಅಪ್ಪ ಮಾವ ಎಲ್ಲವೂ ಕೂಡ ನಾನೇ ಆಗಿರ್ತೀನಿ. ನನ್ನ ಸೊಸೆ ಇನ್ನು ಮುಂದೆ ಅದೇ ಕೋರ್ಟ್ನಲ್ಲಿ ಅವರ ಮುಂದೆನೇ ಹೋರಾಡಿ ಈ ಕೇಸನ್ನ ಗೆದ್ದೇ ಗೆಲ್ತಾಳೆ. ಆ ರೀತಿ ನಾನು ಬೆಂಬಲ ಕೊಡ್ತೀನಿ ಅಂದ ತಕ್ಷಣ ಇಷ್ಟು ಸಾಕು ಮಾವ, ಒಂದು ಕಾಲದಲ್ಲಿ ನೀವು ನನ್ನನ್ನು ಕೋರ್ಟ್ ಮೆಟ್ಟಲು ಏರಬಾರ್ದು, ಏರದೆ ಹಾಗೆ ಮಾಡ್ತೀನಿ ಅಂತ ಹೇಳಿದ್ರಿ. ಇವತ್ತು ನೀವೇ ನನ್ನ ಜೊತೆಯಾಗಿ ನಿಲ್ತೀನಿ ಅಂತ ಹೇಳಿರೋದು ಕೇಳಿ ನನಗೆ ಎಷ್ಟು ಖುಷಿ ಆಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ ಅಂತ. ಜೆ.ಪಿ ಹೆಣ್ಮಕ್ಳು ಆಚೆ ಕಡೆ ಹೋಗಿ ದುಡಿಬಾರ್ದು, ಕೆಲಸ ಮಾಡಬಾರ್ದು ಅಂತ ಹೇಳ್ತಾ ಇರೋದು ಅದೇ ಜೆ.ಪಿ ಇವತ್ತು ಸೊಸೆಗೆ ಸಪೋರ್ಟಿವ್ ಆಗಿ ನಿಂತಿರ್ತಾರ. ಚೆನ್ನಾಗಿದೆ ಇವತ್ತಿನ ಎಪಿಸೋಡ್ ಕೂಡ. ಟೈಮ್ ಹಿಂಗೆ ಇರಲ್ಲ. ಅವರು ನಮ್ಮ ಮಾವನ ಪರವಾಗಿ ನಾನು ಹಾಕ್ತಾ ಇರೋ ಸವಾಲು, ಟೈಮ್ ಹಿಂಗೆ ಇರಲ್ಲ. ಕೆಳಗಿರೋ ಮನುಷ್ಯ ಮೇಲೆ ಹೋಗಬೇಕು, ಮೇಲಿರೋ ಮನುಷ್ಯ ಕೆಳಗೆ ಬರಬೇಕು ಅಂತೆಲ್ಲ ಚಾಲೆಂಜ್ ಹಾಕಿ ಬಂದಿರ್ತಾಳೆ. ಚೆನ್ನಾಗಿದೆ ಇವತ್ತಿನ ಎಪಿಸೋಡು ಕೂಡ. ನನಗೆ ತುಂಬ ಖುಷಿ ಆಗ್ತಾ ಇದೆ ಕಣಮ್ಮ. ನಿನ್ನ ಸಂಸಾರ ಈ ಒಗ್ಗಟ್ಟಿನನ್ನು ನೋಡ್ತಾ ಇದ್ದರೆ ನನಗೆ ಇನ್ನೇನು ಬೇಡ ಅಂತ ಅನ್ನಿಸ್ತೆ ಅಂತ ಭಾರ್ಗವಿ ಅವರಮ್ಮ ಹೇಳಿದ್ದು. ಆಗಿದ್ದು ನಿನ್ನದು ಅಮ್ಮ, ಇನ್ನೇನು ನನ್ನ ಕಷ್ಟ ಅರ್ಥ ಮಾಡಿಸಿಕೊಂಡಿದ್ದು ಇವತ್ತು ನನ್ನ ಕುಟುಂಬ ನನಗೆ ಸಿಕ್ಕಿರೋದು ಅಂತ ಹೇಳಿಬಿಟ್ಟು ಭಾರ್ಗವಿ ಮತ್ತು ಪೂರ್ಣಿ ಫುಲ್ ಖುಷಿ ಆಗಿಬಿಡ್ತಾರೆ. ಅದೇ ಟೈಮಿಗೆ ಬೃಂದ ಕೂಡ ಮನೆಗೆ ಬರ್ತಾ, ಅಯ್ಯೋ ದೇವರೇ, ಯಾವ ಕೊಂಪೆಯಲ್ಲಿ ಜೀವನ ಮಾಡೋಕ್ಕೆ ಆಗೋದಿಲ್ವೋ, ಈ ಕೊಂಪೆನೇ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗ ನಾನು ಆ ಮನೆಗೆ ಬರಬೇಕಲ್ಲ, ಆ ಮನೆಯಲ್ಲೇ ಇರಬೇಕಲ್ಲ ಅಂದರೆ ಗಂಗಾ ಮಾತು ಕೇಳಿ ಆ ಮನೇಲಿದ್ದು ಭಾರ್ಗವಿ ಪ್ರತಿ ಮೂಮೆಂಟ್ನು ಇಲ್ಲಿ ಹೇಳ್ಬೇಕಂತ ಗಂಗಾ ಹತ್ರ ದುಡ್ಡು ಕಮಿಷನ್ ತೊಗೊಂಡು ಬಂದಿರ್ತಾಳೆ. ಈ ಮನೇಲಿ ಇರಲ್ಲ ಅಂತ ಹೋಗಿದ್ದು, ನನಗೆ ಈ ಮನೆಯೇ ಎಲ್ಲ ಇರಬೇಕಲ್ಲ ಅಂತೆಲ್ಲ ಹೇಳ್ತಾಳೆ. ಆಗಿರ್ಬೋದು ಹೀಗಿರ್ಬೋದು ಅಂತ ಏನೆಲ್ಲ ನಾನು ಕನಸು ಕೊಟ್ಕೊಂಡೆ, ಆದರೆ ನಾನು ಮತ್ತೆ ಇದೇ ಹಳೆ ಮನೆಗೆ ಬರಬೇಕಾಯ್ತಲ್ಲ ಅಂತ ಬೃಂದ ಕೋಪ ಮಾಡಿಕೊಂಡು ನನ್ನ ಎಲ್ಲ ಕರ್ಮ ಅಂತ ಹೇಳಿಕೊಂಡು ಮನೆಗಳೊಳಗಡೆ ಬರ್ತಾಳೆ. ಚೆನ್ನಾಗಿದೆ ಇವತ್ತಿನ ಎಪಿಸೋಡು. ಮನೆಯವರೆಲ್ಲ ಬೀದಿಗೆ ಬಿದ್ದಿದ್ದಾರೆ. ಮೊದಲು ನಿನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳು ಪೂರ್ಣಿಮಾ ಅಂತ ಮೇಲೆ ಕೋಪ ಮಾಡಿಕೊಳ್ತಾ ಇಷ್ಟು ದಿನ ನಾಳಿನ ಸಂಚಿಕೆ ಇದು ಚೆನ್ನಾಗಿರುತ್ತೆ ಇವತ್ತಿನ ಎಪಿಸೋಡು. ಅಂದರೆ ಬೃಂದಾನು ಬಂದಿರ್ತಾಳೆ ಈ ಮನೆಗೆ. ಬೃಂದ ಯಾಕೆ ಬಂದಿದ್ದಾಳೆ ಅಂತ ಇವ್ರು ಯಾರಿಗೂ ಗೊತ್ತಿರಲ್ಲ. ಶಕುಂತಲೆಗಾಗಲಿ ಜೆ.ಪಿ ಅವ್ರಿಗಾಗಲಿ ಒಟ್ಟು ಬೃಂದಾನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ ಇವ್ರು ತಿಳ್ಕೊಂಡಿರ್ತಾರೆ.